ನಮಸ್ಕಾರ. ನಮ್ಮ ಮನಸ್ಸು ಏನನ್ನಾದರೂ ಕಲ್ಪಿಸಿಕೊಳ್ಳಬಲ್ಲದು. ಅದಕ್ಕೆ ಕಾರಣಗಳು ಬೇಕಿಲ್ಲ. ನಮ್ಮ ಕಲ್ಪನೆಗಳು ಕೆಲವು ಬಾರಿ ಅಸಂಗತವಾಗಿದ್ದರೂ ನಾವು ಅವುಗಳ ಬೆನ್ನೇರಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳುತ್ತೇವೆ. ಇದಕ್ಕೆ ಬಹುಮುಖ್ಯ ಕಾರಣ ಮುಂದೆ ಹೀಗಾಗಬಹುದು, ಮುಜುಗರಕ್ಕೆ ಒಳಗಾಗಬಹುದು, ಇತರರು ನನ್ನನ್ನು ಗುರುತಿಸದೇ ಹೋಗಬಹುದು, ನನಗೆ ಅದರಿಂದ ಕೆಡಕಾಗಬಹುದು, ನಾನು ಅಂತಹ ಕೆಲಸಗಳನ್ನು ಮಾಡುವುದರಿಂದ ನನಗೆ ಮಾತ್ರವಲ್ಲದೆ ಯಾರಿಗೂ ಯಾವುದೇ ಪ್ರಯೋಜನವಾಗಲಾರದು ಎಂದು ಸುಮ್ಮನೆ ಹಿಂಜರಿಕೆಯಲ್ಲಿ ನಿಂತು ಬಿಡುತ್ತೇವೆ. ಇಲ್ಲದ ಅಪಾಯವನ್ನು ಮೈಮೇಲೆ ಏಕೆ ಎಳೆದುಕೊಳ್ಳುವುದು ಎಂಬ ರಕ್ಷಣಾ ತಂತ್ರದ ಮೊರೆ ಹೋಗುತ್ತೇವೆ. ನಮ್ಮನ್ನೇ ನಾವು ಅಸಮರ್ಥರೆಂದು ತೀರ್ಮಾನಿಸಿಕೊಂಡು ಬಿಡುತ್ತೇವೆ. ಇದರಿಂದ ನಮ್ಮ ಆತ್ಮವಿಶ್ವಾಸ ಕುಗ್ಗಿ ಹೋಗುತ್ತದೆ. ನಮಗೆ ನಾವೇ ಅಪರಿಚಿತರಾಗಿ ಬಿಡುತ್ತೇವೆ. ಇದೆಲ್ಲವೂ ನಮ್ಮ ಹಿನ್ನಡೆಗೆ ಕಾರಣವಾಗುತ್ತದೆ, ಬದುಕನ್ನು ಅರ್ಥಹೀನಗೊಳಿಸಿಬಿಡುತ್ತದೆ. ರಾವಣನ ರಾಜ್ಯ ಲಂಕಾದಲ್ಲಿ ಬಂದಿಯಾಗಿರುವ ಸೀತೆಯನ್ನು ಕರೆತರಲು ಲಂಕಾಪಟ್ಟಣಕ್ಕೆ ಹೋಗಬೇಕಾಗುತ್ತದೆ. ವಾನರ ಸೈನ್ಯದೊಂದಿಗೆ ಇತರ ಎಲ್ಲರೂ ಸಮುದ್ರವನ್ನು ದಾಟಿ ಆಚೆಗೆ ಹೋಗಲು ಸೇತುವೆಯ ನಿರ್ಮಾಣ ಅನಿವಾರ್ಯವಾಗುತ್ತದೆ. ರಾಮನ ಭಕ್ತ ಹನುಮಂತ ಸೇರಿದಂತೆ ಎಲ್ಲರೂ ಸೇತುವೆಯ ಕಾರ್ಯದಲ್ಲಿ ತಲ್ಲೀನರಾಗುತ್ತಾರೆ. ಸೇತುವೆ ಕಟ್ಟುವ ಕಾರ್ಯ ಪ್ರಾರಂಭವಾಗುತ್ತದೆ. ಅಲ್ಲಿದ್ದ ಎಲ್ಲರೂ ಕೈ ಜೋಡಿಸುತ್ತಾರೆ. ಸೇತುವೆ ಕಟ್ಟುವ ಕಾರ್ಯ ಭರದಿಂದ ಸಾಗಿರುತ್ತದೆ. ವಾನರ ಸೈನ್ಯ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು, ಮರಗಳ ಕಾಂಡಗಳನ್ನು ಹೊತ್ತು ತಂದು ಸಮುದ್ರದಲ್ಲಿ ತಂದು ಹಾಕುವಲ್ಲಿ ತಲ್ಲೀನವಾಗಿರುತ್ತದೆ. ರಾಮ, ಲಕ್ಷ್ಮಣ, ಸುಗ್ರೀವ ಸೇರಿದಂತೆ ಇತರರ ಮಾರ್ಗದರ್ಶನದಲ್ಲಿ ಸೇತುವೆ ನಿರ್ಮಾಣ ಕಾರ್ಯ ಭರದಿಂದ ಸಾಗಿರುತ್ತದೆ. ಇದೇ ಸಂದರ್ಭದಲ್ಲಿ ಅಳಿಲೊಂದು ಇದನ್ನೆಲ್ಲ ಗಮನಿಸುತ್ತಲೇ ಇರುತ್ತದೆ. ನಾನು ಕೂಡ ಸಮುದ್ರ ಕಟ್ಟುವ ಕಾರ್ಯದಲ್ಲಿ ಕೈಜೋಡಿಸಬೇಕು ಎಂದು ಅದು ಬಯಸುತ್ತದೆ. ರಾಮನ ಸೇವೆ ಮಾಡುವ ಮನಸ್ಸಾಗುತ್ತದೆ. ಒಂದು ಕ್ಷಣ ನನ್ನಿಂದ ಇದು ಸಾಧ್ಯವೇ? ನಾನು ತೀರಾ ಪುಟ್ಟ ದೇಹಿ, ನಾನು ಯಾವ ರೀತಿಯಲ್ಲಿ ಸೇವೆ ಮಾಡಬಲ್ಲೆ ಎಂದು ಯೋಚಿಸುತ್ತಿರುವಾಗಲೇ ಅದಕ್ಕೊಂದು ಉಪಾಯ ಹೊಳೆಯುತ್ತದೆ. ತಕ್ಷಣಕ್ಕೆ ಸೇತುವೆ ಕಟ್ಟುವ ಜಾಗದಲ್ಲಿಯೇ ಇದ್ದ ಸಮುದ್ರದ ನೀರಿನಲ್ಲಿ ಮುಳುಗಿ ಮೈಯನ್ನೆಲ್ಲ ಒದ್ದೆ ಮಾಡಿಕೊಂಡು ಮರುಳಿನ ರಾಶಿಯಲ್ಲಿ ಹೊರಳಾಡಿ ತನ್ನ ಮೈಗೆ ಅಂಟಿದ ಮರುಳನ್ನು ಸೇತುವೆಯ ನಿರ್ಮಾಣದಲ್ಲಿ ಕೊಡಬಲು ಪ್ರಾರಂಭವಾಗುತ್ತದೆ. ಮತ್ತೆ ನೀರಿನಲ್ಲಿ ಮುಳುಗುವುದು, ಮರಳಿನಲ್ಲಿ ಹೊರಳಾಡುವುದು, ಮೈಗಂಟಿದ ಮರುಳನ್ನು ಸೇತುವೆಯ ನಿರ್ಮಾಣ ಕಾರ್ಯದಲ್ಲಿ ಕೊಡವಿ ಹಾಕುತ್ತಾ ಕಾರ್ಯವನ್ನು ಮಾಡುತ್ತಲೇ ಹೋಗುತ್ತದೆ. ನಿರಂತರವಾಗಿ ಅಳಿಲು ಇಂತಹ ಸೇವೆಯನ್ನು ಮಾಡುತ್ತಿದ್ದರೂ ಅದು ಯಾರ ಗಮನಕ್ಕೂ ಬರುವುದೇ ಇಲ್ಲ. ಒಂದೊಮ್ಮೆ ಶ್ರೀರಾಮ ಇದನ್ನು ಗಮನಿಸುತ್ತಾನೆ, ತುಂಬ ಸಂತೋಷಗೊಳ್ಳುತ್ತಾನೆ. ಅದರ ಹತ್ತಿರಕ್ಕೆ ಹೋಗಿ ಪ್ರೀತಿಯಿಂದ ಅದರ ಮೈ ಸವರುತ್ತಾನೆ. ಅಳಿಲಿನ ಬೆನ್ನ ಮೇಲೆ ಶ್ರೀರಾಮನ 3 ಗೆರೆಗಳು ಇದರಿಂದಾಗಿಯೇ ಮೂಡಿದವು ಎಂಬುದು ನಮಗೆಲ್ಲ ಪರಿಚಿತ ಕಥೆಯೇ ಅಲ್ಲವೇ? ನಮ್ಮ ಬಯಕೆಗಳು, ಆಲೋಚನೆಗಳು ಮತ್ತು ಕ್ರಿಯೆಗಳ ಕುರಿತಾಗಿ ನಿಖರವಾಗಿ ನಾವು ಯೋಚಿಸಿ ಮುಂದಡಿಯಿಡಬೇಕು. ಆಗಾಗ ಒಂದಷ್ಟು ನಮ್ಮ ವಿವೇಚನೆಗೆ ಒಳಪಡಬೇಕು. ಸಣ್ಣ ಸಣ್ಣ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳಬೇಕು. ಅಪ್ರಜ್ಞಾಪೂರ್ವಕವಾಗಿ ಕೈಗೊಳ್ಳುವ ಕಾರ್ಯಗಳಿಗೆ ಕಡಿವಾಣ ಹಾಕಬೇಕು. ನಮ್ಮನ್ನು ನಾವೇ ಕೀಳೆಂದು ಭಾವಿಸುವುದನ್ನು ಬಿಟ್ಟು ನಮ್ಮಯ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸವನ್ನು ಮಾಡಬೇಕು. ಸಾಧ್ಯವಿರುವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ನಮ್ಮ ಮನಸ್ಸನ್ನು ನಿರಂತರವಾಗಿ ಜಾಗೃತವಾಗಿಸಿಕೊಳ್ಳಬೇಕು. ಪ್ರಾಮಾಣಿಕವಾಗಿ ಪರಿಶ್ರಮ ಪಡಬೇಕು. ನಮ್ಮ ಪರಿಶ್ರಮ, ನಂಬಿಕೆ, ದೃಢ ಸಂಕಲ್ಪ, ಸಕಾರಾತ್ಮಕ ತೀರ್ಮಾನಗಳು ಕೆಲವು ಬಾರಿ ಪವಾಡಗಳನ್ನೇ ಸೃಜಿಸಬಲ್ಲುವ ಸಾಧ್ಯತೆಗಳನ್ನು ನಾವು ಎಂದಿಗೂ ಅಲ್ಲಗಳೆಯಲಾಗುವುದಿಲ್ಲ. ಇದರಿಂದ ಬದುಕು ಸುಂದರಗೊಳ್ಳುತ್ತದೆ, ಸಾರ್ಥಕ